ನಾನು ಇವಾಗ ಫಾರೆಸ್ಟ್ ಒಳಗಡೆ ಹೋಗ್ತಾ ಇಲ್ಲ, ಯಾಕೆ ಅಂದರೆ ಮಳೆ ಬರ್ತೈತೆ ಲೈಟಾಗಿ. ಟೈಮ್ ಬೇರೆ 5:30 ಆಗಿದೆ. ಈ ಟೈಮಲ್ಲಿ ಫಾರೆಸ್ಟ್ ಒಳಗಡೆ ಹೋಗೋದು ಸೇಫ್ಟಿ ಅಲ್ಲ. ನಾನು ಫಾರೆಸ್ಟ್ ಒಳಗಡೆ ಹೋಗ್ಬೇಕಂತಾನೆ ಬಂದಿದ್ದು, ಆದರೆ ವೆದರ್ ಸಪೋರ್ಟ್ ಇಲ್ಲ, ಅದರಿಂದ ನಾನು ಹೋಗ್ತಾ ಇಲ್ಲ. ಇಲ್ಲಿಂದ ಸ್ಟಾರ್ಟು ಸಾವಣದುರ್ಗ ಫಾರೆಸ್ಟು. ಬೋರ್ಡು ತುಂಬ ಹಳೆಯದಾಗಿದೆ, ಅಕ್ಷರಗಳಾದರೂ ಕಾಣ್ತಾ ಇದೆ. ಇದು ಮಾಗಡಿ ಕಡೆಯಿಂದ ನಾನು ಮಂಚನಮಲೆ ಡ್ಯಾಮ್ ಕಡೆ ಹೋಗ್ತಾ ಇರುವಾಗ ಒಂದು 7-8 ಕಿಲೋಮೀಟ್ರ್ ದೂರ ಇರೋವಂಥ ಫಾರೆಸ್ಟ್ ಇದು. ನಾನಿಲ್ಲಿ ತುಂಬ ಸಲ ಓಡಾಡಿದ್ದೀನಿ, ಆದರೆ ಪೇಪರಲ್ಲಿ ಟಿ ವಿಲಿ ಮಾತ್ರ ಹುಲಿ ಬಂದಿದ್ದು ಚಿರತೆ ಬಂದಿದ್ದು ಮಾತ್ರ ನೋಡಿದ್ದೀನಿ. ಅದು ಬಿಟ್ಟರೆ ಬೇರೆ ರಿಯಲ್ ಆಗಿ ಅಂತೂ ನೋಡೇ ಇಲ್ಲ. ಅದನ್ನು ಪೇಪರಲ್ಲಿ ಹಾಕಿದ್ರು, PTVನಲ್ಲಿ ಹಾಕಿದ್ರು ಅಂತ ಡೈಲಿ ಯಾವಾಗಲೂ ಒಂದೊಂದ್ಸಲ ಬಂದು ಈ ಕಡೆ ಹೋಗ್ತಾ ಇರ್ತೀನಿ. ಆದರೆ ನನ್ನ ಕಣ್ಣಿಗೆ ಒಂದ್ಸಲನೂ ಬಿದ್ದಿಲ್ಲ ಇಲ್ಲಿ ಯಾವ ಪ್ರಾಣಿನೂ. ಆದರೆ ಇಲ್ಲಿ ರೋಡ್ ಸೈಡಲ್ಲಿ ಬೋರ್ಡ್ ಹಾಕಿರ್ತಾರಲ್ಲ, ಇದು ಆನೆ ಕ್ರಾಸಿಂಗ್ ಏರಿಯಾ, ಇದು ಹುಲಿ ಕ್ರಾಸಿಂಗ್ ಏರಿಯಾ ಅಂತ, ಮಾತ್ರ ಅಲ್ಲಿ ಮಾತ್ರ ನಾನು ನೋಡಿರೋದು. ನಾವು ಫಾರೆಸ್ಟ್ ಏರಿಯಾದಲ್ಲಿ ಟ್ರಾವೆಲ್ ಮಾಡುವಾಗ ಅಕಸ್ಮಾತ್ ಆಗಿ ಪ್ರಾಣಿಗಳು ಅಡ್ಡ ಬರ್ತಾವಲ್ಲ, ಅದು ನಮ್ಮ ಅದೃಷ್ಟ. ಅದು ಲೈವಲ್ಲಿ ನೋಡೋವಂಥದ್ದು. ಹೋಗ್ತಾ ಹೋಗ್ತಾ ಕಾಲ ಹೆಂಗೆ ಚೇಂಜ್ ಆಗುತ್ತೆ ಅಂದರೆ, ಈ ಸಾವಣದುರ್ಗ ಬೆಟ್ಟನ ಹತ್ತೋದಕ್ಕೆ ಅವಾಗ ಹೇಳೋರು ಕೇಳೋರು ಯಾರು ಇರ್ತಿರಲಿಲ್ಲ. ಎಷ್ಟು ಗಂಟೆಗಾರು ಹತ್ತು, ಎಷ್ಟು ಗಂಟೆಗಾರು ಇಳಿ, ಅದು ನಿಮ್ಮ ಸೇಫ್ಟಿ ಅಂತ ಇತ್ತು. ಆದರೆ ಇವಾಗ ಆನ್ಲೈನ್ ಟಿಕೆಟ್ ತೊಗೊಬೇಕು, ಆಮೇಲೆ ಕೆಳಗಡೆ ಎಲ್ಲ ಎಂಟ್ರಿ ಮಾಡಿ ಹೋಗಬೇಕು, ಈ ಥರ ಎಲ್ಲ ರೂಲ್ಸು ರೆಗ್ಯುಲೇಷನ್ ಮಾಡಿಬಿಟ್ಟಿದ್ದಾರೆ. ನಮ್ಮ ಜನಗಳ ಹತ್ರ ಅಷ್ಟೊಂದು ದುಡ್ಡು ತಿಂದ್ರೂ ಇದೊಂದು ಫಾರೆಸ್ಟ್ ಏರಿಯಾಗಳಲ್ಲಿ ಒಂದು ರೋಡ್ಸ್ ಏರಿಯಾ. ಈ ಅರಣ್ಯಾಧಿಕಾರಿಗಳೆಲ್ಲ ಭಾರಿ ನಿಯತ್ತಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಕೆಲವೊಂದು ಕಡೆ ಏನು ಡೆವಲಪ್ಮೆಂಟ್ ಆಗದೆ ಇರೋದು ನೋಡಿದ್ರೆ ಇವರು ಬೇಜಾನ್ ದುಡ್ಡು ತಿಂತವ್ರೆ ಅನಿಸುತ್ತೆ ನನಗಂತೂ. ಬೇರೆ ಯಾವರು ಎಕ್ಸಾಂಪಲ್ ತೊಗೊಳೋದು ಬೇಡ. ಈ ಸಾವಣದುರ್ಗ ಅಕ್ಕಪಕ್ಕ ಹಳ್ಳಿಗಳಲ್ಲಿ ರೈತರು ಕಷ್ಟಪಟ್ಟು ತಿಂಗಳಾರ್ಗಟ್ಟಲೆ ಬೆಳೆದಿರೋ ಬೆಳೆನ ಲಾಸ್ಟಲ್ಲಿ ಬಂದು ಆನೆ ಬಂದು ತುಳ್ಕೊಂಡು ನಾಶ ಮಾಡ್ಕೊಂಡು ಹೋಗ್ಬಿಡ್ತು ಅಂದರೆ, ರೈತರು ಸಾಕಿರೋ ಪ್ರಾಣಿಗಳನ್ನ ಚಿರತೆ ಬಂದು ಉತ್ಕೊಂಡೋಯ್ತು, ಈ ಥರ ಕೇಳಿದಾಗ ಈ ಫಾರೆಸ್ಟಲ್ಲಿ ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದು ಹೆವಿ ಡೌಟ್ ಹೊಡೆಯುತ್ತೆ. ಈ ಥರ ಎಲ್ಲ ಆಗ್ತಿದ್ದಾಗ ಫಾರೆಸ್ಟ್ ಅಧಿಕಾರಿಗಳು ಏನು ಬೇಡ ಅನಿಸುತ್ತೆ ಜನರಿಗೆ. ಯಾಕಂದರೆ ಜನರಿಂದ ಪ್ರಾಣಿಗಳನ್ನ ರಕ್ಷಿಸ್ತಾರೆ ಹೊರತು ಇವರು ಪ್ರಾಣಿಗಳಿಂದ ಜನರನ್ನು ಯಾರೂ ರಕ್ಷಿಸಲ್ಲ. ಇಲ್ಲಿ ಕೆಲವರು ಕಮೆಂಟ್ ಮಾಡ್ತೀರಾ, ಪ್ರಾಣಿಗಳಿಂದ ಜನರಿಗೇನು ಸೇಫ್ಟಿ ಬೇಕಿಲ್ಲ, ಸೇಫ್ಟಿ ಬೇಕಾಗಿರೋದು ಜನರಿಂದ ಪ್ರಾಣಿಗೆ ಅಂತ. ಆದರೆ ಅದೆಲ್ಲ ಹೇಳೋದಕ್ಕೆ ಕೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಈ ಫಾರೆಸ್ಟ್ ಏರಿಯಾದಲ್ಲಿ ಅಕ್ಕಪಕ್ಕ ಹಳ್ಳಿಗಳಲ್ಲಿ ಹೋಗಿ ಕೇಳ್ರಿ ಜನಗಳನ್ನ, ಅವ್ರು ಎಷ್ಟು ಭಯದಲ್ಲಿ ಬದುಕ್ತಾವ್ರೆ ಡೈಲಿ ಅಂತ. ಇದ್ರ ಬಗ್ಗೆ ಒಂದು ಡೀಟೇಲಾಗಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ, ಅದನ್ನು ನೋಡಿ ಕೇಳಿ. ಸುಮಾರು ಒಂದು 3-4 ಕಿಲೋಮೀಟ್ರ್ ಬಂದೆ, ಆದರೆ ಒಂದು ಪ್ರಾಣಿನೂ ಕಾಣಿಸೋದು ಇಲ್ಲ ಅಂದ್ಕೊತೀನಿ. ಯಾಕೆಂದರೆ ನಾನು ಬಂದಿರೋದು ಈವ್ನಿಂಗ್ ಟೈಮು. ಈ ಏರಿಯಾದಲ್ಲಿ ನಾವೇನಾದ್ರು ಕೆತ್ತಿ ನೋಡಬೇಕು ಅಂದರೆ ಒಂದು 8-9 ಗಂಟೆಗೆ ಬರಬೇಕು. ಯಾಕಂದರೆ ಯಾವ್ದಾದ್ರು ಊರೊಳಗಡೆ ಹೋಗೋಕ್ಕೆ ಸ್ಕೆಚ್ ಆಗ್ತಾ ಇರ್ತವೆ ಈ ರೋಡ್ ಸೈಡಲ್ಲಿ. ಮಾಗಡಿಯಿಂದ ನಾವು ಮಂಚನಮಲೆಗೆ ಹೋಗೋ ಡ್ಯಾಮ್ ರೋಡಲ್ಲಿ ಈ ಕಡೆ ನೈಟ್ ಟೈಮಲ್ಲಿ ಫಾರೆಸ್ಟ್ ಏರಿಯಾದಲ್ಲಿ ಯಾರೂ ಬರೋದಿಲ್ಲ. ಯಾಕಂದರೆ ಇಲ್ಲಿ ರಾತ್ರಿಗಳು ಜಾಸ್ತಿ ಅಂತ. ಯಾರು ಬೈಕರ್ಸ್ ಗೊತ್ತಿದ್ರೆ ಅವ್ರನ್ನ ಕೇಳಿ ಈ ರೋಡ್ ಬಗ್ಗೆ ಫುಲ್ಲು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಈ ಬೈಕರ್ಗಳಿಗೆ ಇದು ಮಾಡಿಸಿದ ಜಾಗ, ಯಾಕೆಂದರೆ ಬೆಂಗಳೂರಿಂದ ನಿಯರ್ ಇದೆ. ಬಟ್ ಈ ಫಾರೆಸ್ಟ್ ಬಗ್ಗೆ ಯಾರೂ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ನೀವು ಯಾರು ಟ್ರೈ ಮಾಡಂಗಿದ್ರೆ ಮಾಡಿ, ಒಳಗಡೆ ಹೋಗಿ ಏನಾರು ಒಂದು ರಿಸರ್ಚ್ ಮಾಡೋ ಥರ ಇದ್ರೆ ಮಾಡಿರಿ. ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿದ್ದೀನಿ, ಬಟ್ ಇಲ್ಲಿಂದ ಡೀಟೇಲಾಗಿ ಯಾರೂ ಎಕ್ಸ್ಪ್ಲೇನ್ ಮಾಡಿಲ್ಲ. ಯಾರೋ ತಮಿಳನೊಬ್ಬ ಬಂದು ಒಳಗಡೆ ಕಾಡು ಒಳಗಡೆ ಹೋಗಿ ಸ್ವಲ್ಪ ದೂರ ಅಷ್ಟೇ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಒಂದು ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿದ್ದಾನೆ ಅಷ್ಟೇ. ನಿಮ್ಮ ಹತ್ರ ಏನಾದರೂ ಡ್ರೋನ್ ಕ್ಯಾಮ್ರಾ ಇತ್ತು ಅಂದರೆ ನೀವು ಪ್ರಯತ್ನ ಮಾಡಿ. ಯಾಕೆಂದರೆ ಮೇಲ್ಗಡೆಯಿಂದ ಹೇಗೆ ಕಾಣುತ್ತೆ ಈ ಕಾಡು ಅಂತ ಎಲ್ಲೂ ಯೂಟ್ಯೂಬಲ್ಲಿ ಇಲ್ಲ. ಬಟ್ ನೀವು ಪ್ರಯತ್ನ ಮಾಡ್ಬೋದು ನಿಮ್ಮ ಹತ್ರ ಡ್ರೋನ್ ಇತ್ತು ಅಂದರೆ. ನನ್ನ ಹತ್ರ ಡ್ರೋನ್ ಇಲ್ಲ, ಇದ್ದಿದ್ರೆ ನಾನು ಪ್ರಯತ್ನ ಗ್ಯಾರಂಟಿ ಮಾಡ್ತಿದ್ದೆ. ಆದಷ್ಟು ಬೇಗ ಒಂದು ಡ್ರೋನ್ ತಗೊಂಡು ಈ ಫಾರೆಸ್ಟ್ ಮೇಲೆ ಹಾರಿಸ್ತೀನಿ. ಟೈಮಲ್ಲಿ ಮಳೆಗಾಲ ಇದು. ಮಳೆಗಾಲದಲ್ಲಿ ಯಾವುದಾದ್ರು ಒಂದು ಹಾವಾದ್ರೂ ಮಧ್ಯ ರೋಡಲ್ಲಿ ಬರಬೇಕಿತ್ತು, ಅದನ್ನು ನೋಡಲಿಲ್ಲ ನಾನು. ಮೋಸ್ಟ್ ಅಡ್ವೆಂಚರ್ ಮಾಡೋದಕ್ಕೆ ಈ ಎಕ್ಸ್ಪಲ್ಸ್ ಸೂಟೇಬಲ್ ಆಗುತ್ತೆ. ಅದು ಸ್ವಲ್ಪ ಆಲ್ಟ್ರೇಷನ್ ಮಾಡಿಸ್ಕೊಬೇಕಷ್ಟೇ. ಈ ಫಾರೆಸ್ಟ್ ಏರಿಯಾಗಳಲ್ಲಿ ರಿಯಲ್ ಆಗಂತೂ ಅನಿಮಲ್ಸ್ ನೋಡಿಲ್ಲ. ಈ ಬೋರ್ಡಲ್ಲಿ ಮಾತ್ರ ನೋಡ್ಕೊಂಡು ಡೈಲಿ ಹೋಗ್ತಾ ಇರ್ತೀನಿ. ಇಲ್ಲಿ ನೋಡಿ ಆನೆ ಹಿಂದೆ ಇದೆ, ಆನೆ ಕ್ರಾಸಿಂಗ್ ಏರಿಯಾ ಅಂತೆ. ಒಂದು ಆನೆನೂ ನೋಡಿಲ್ಲ ನಾನು ಈ ಏರಿಯಾದಲ್ಲಿ. ಇಲ್ಲೇ ಒಂದು 24/7 ಕಾಯ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ಕೂತಿರ್ಬೇಕು ಗುರು, ಅವಾಗಾದ್ರೂ ಕ್ರಾಸಿಂಗ್ ಮಾಡ್ತಾವೋ ಮಾಡಲ್ವಾ ಅಂತ ಗೊತ್ತಾಗುತ್ತೆ. ಅನಿಮಲ್ ಕ್ರಾಸಿಂಗ್ ಏರಿಯಾ ಅಂತ ಬೋರ್ಡ್ ಇದೆ ಇಂಗ್ಲೀಷಲ್ಲಿ. ಇಲ್ಲಿ ಯಾಕೆ ನಮಗೆ ಕನ್ನಡದಲ್ಲಿ ಇಲ್ಲ, ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಅದಕ್ಕೆ ಅವ್ರು ಇಷ್ಟ ಬಂದಿದ್ದ ಲ್ಯಾಂಗ್ವೇಜಲ್ಲಿ ಹಾಕೊಂಡಿರ್ತಾರೆ ಇವರು. ನಮ್ಮ ಸಿಟಿ ಒಳಗಡೆ ಏನಾದ್ರು ಒಂದು ಇಂಗ್ಲೀಷಲ್ಲಿ ಏನಾದ್ರು ಬೋರ್ಡ್ ಇತ್ತು ಅಂದರೆ ಇಡೀ ಸಂಘಟನೆಗಳೆಲ್ಲ ಬಂದು ನಿಂತಿರ್ತಾರೆ ಅಲ್ಲಿ. ದಬ್ಬಾಳಿಕೆ ಮಾಡೋರು ಬರೀ ಸಿಟಿ ಒಳಗಡೆ ಮಾತ್ರ ಇರಬಾರ್ದು, ಕಾಡು ಒಳಗಡೆನೂ ಇರಬೇಕು. ಕಾಡು ಒಳಗಡೆನೂ ಕನ್ನಡ ಬೋರ್ಡ್ಗಳು ಇರಬೇಕು. ಕಾಡು ಒಳಗಡೆನೂ ಕನ್ನಡ ಬೆಳಿಬೇಕು. ನಾಡಲ್ಲಿ ಮಾತ್ರ ಕನ್ನಡ ಬೆಳೆಸ್ತಾ ಇದ್ದೀರಾ ನೀವೆಲ್ಲ ಸೇರ್ಕೊಂಡು. ಇಲ್ಲಿ ಲೂಟಿ ಮಾಡೋರು ತುಂಬ ಜನ ಇದ್ದಾರೆ, ಬಟ್ ಇದನ್ನು ಯಾರು ಕಾಣ್ತಾ ಇಲ್ಲ, ಯಾರು ಹೇಳೋರು ಕೇಳೋರು ಇಲ್ಲ. ಇಲ್ಲಿ ಸಿಟಿ ಒಳಗಡೆ ಈರುಳ್ಳಿ ಬೆಳ್ಳುಳ್ಳಿ ರೇಟ್ ಜಾಸ್ತಿ ಆದ್ರೇ ದೊಡ್ಡ ಟಿವಿನಲ್ಲಿ ಹಾಕ್ಬಿಡ್ತೀರಾ. ಆದರೆ ಇಲ್ಲಿ ಮಾತ್ರ ಈ ಟ್ರಕ್ಕಿಂಗು ಎಂಟ್ರೆನ್ಸ್ ಫೀಸ್ ಅದು ಇದು ಜಾಸ್ತಿ ಮಾಡಿದ್ರೆ ಯಾರು ಏನೂ ಕೇಳಲ್ಲ, ಸುಮ್ಮನೆ ಕೊಟ್ಬಿಟ್ಟು ಹೋಗ್ತಾ ಇರ್ತಾರೆ. ಎಲ್ಲ ಯಾವ ನ್ಯೂಸ್ ಪೇಪರು ಟಿವಿನಲ್ಲಿ ಬಂದಿಲ್ಲ ಅಂದ್ರೂ ನಮ್ಮ ಸೋಷಿಯಲ್ ಮೀಡಿಯಾದೆಲ್ಲರೂ ಬರಲೇಬೇಕು, ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕು ಗುರು ನನ್ನ ಪ್ರಕಾರ. ನೋಡಿ ಇಲ್ಲಿಂದ ರೋಡು, ನನ್ನ ಗಾಡಿ ಪಾರ್ಟ್ಸ್ ಎಲ್ಲ ಅಲ್ಲಾಡ್ತೈತೆ ಈ ಗುಂಡಿಗಳಿಗೆ.
ಸಿಟಿ ಒಳಗಡೆ ಏನು ಡೆವಲಪ್ಮೆಂಟ್ ಆಗಿಲ್ಲ ಅಂದ್ರೂ ಈ ಕಾಡು ಒಳಗಡೆ ಡೆವಲಪ್ಮೆಂಟ್ ಆಗಬೇಕು ಗುರು. ಇದೇ ಕಾಡಿನೊಳಗಡೆ ಒಂದು ವಾಟರ್ ಫಾಲ್ಸ್ ಇದೆ, ಅದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಹೋಗ್ಬೇಕು ಅಂತಲೇ ಬಂದಿದ್ದು, ಹೋಗೋಕ್ಕಾಗ್ತಾಯಿಲ್ಲ ಇವಾಗ ಕಾಡು ಒಳಗಡೆ. ಆ ವಾಟರ್ ಫಾಲ್ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಲೇ ಬಂದಿದ್ದು ಇಲ್ಲಿಗೆ, ಬಟ್ ಮಳೆ ಬರ್ತಾ ಇರೋ ಕಾರಣದಿಂದ ನಾನು ಹೋಗ್ತಾಯಿಲ್ಲ. ಆಲ್ರೆಡಿ ಟೈಮ್ ಬೇರೆ ಆಗೋಯ್ತು. ಆ ಓಮಿನಿ ಕಾರ್ನವನು ಹೆಂಗೆ ಹೋಗ್ತಾವನೋ ಏನೋ ಗೊತ್ತಿಲ್ಲ, ಆದರೆ ನನ್ಕಿನ್ನ ಫಾಸ್ಟಾಗಿ ಹೋಗ್ತಾವನು ಇವನು. ಇದ್ರೆ ಈ ಥರ ಬೈಕ್ಗಳು ಇರಬೇಕು ಗುರು, ಜಾಲಿಯಾಗಿ ಬುಲೆಟಲ್ಲಿ ಹೆಂಗೆ ಬೇಕಾದ್ರೂ ಹಸ್ಬೋದು, ಹೆಂಗೆ ಬೇಕಾದ್ರೂ ಇಳಿಸ್ಬೋದು. ಈ ರೋಡ್ ಮಾಡಿ ತುಂಬ ಸುಮಾರು ವರ್ಷನೇ ಆಗಿದೆ, ಯಾಕೆಂದರೆ ಜಾಸ್ತಿ ವೆಹಿಕಲ್ ಓಡಾಡಲ್ವಲ್ಲ, ಅದರಿಂದ ಇನ್ನೂ ಅದ್ಗೆಟ್ಟಿಲ್ಲ. ಅಲ್ಲಲ್ಲಿ ಹೋಗ್ಬಿಟ್ಟಿದೆ, ಸ್ವಲ್ಪ ಸರಿ ಮಾಡಿಸಿದ್ರೆ ಆಗುತ್ತೆ. ಈ ಹುತ್ತದೊಳಗಡೆ ಜಾಗನೇ ಇಲ್ಲ, ಅದು ಹೆಂಗೆ ಒಳಗಡೆ ಹಾವು ಹೋಗುತ್ತೆ ಇದ್ರೊಳ್ಳೆ. ಅವ್ರವ್ರ ಮನೆ ಅವ್ರ ಇಷ್ಟ, ಅವ್ರು ಎಲ್ಲಿ ಬೇಕಾದ್ರೂ ಬಾಗಿಲು ಮಾಡ್ಕೊತಾರೆ, ಅದೆಲ್ಲ ನಮ್ಗೆ ಯಾಕೆ. ದುರ್ಗ ಫಾರೆಸ್ಟ್ ಮುಗ್ದೇ ಹೋಯ್ತು ಗುರು, ಇನ್ನೂ ಒಂದು ಪ್ರಾಣಿನೂ ಕಾಣಿಸಿಲ್ಲ. ಇದು ಏನೋ ಬೋರ್ಡ್ ಐತೆ, ಇದು ಕರಡಿ ಕ್ರಾಸಿಂಗ್ ಏರಿಯಾ ಅಂತೆ. ಇಲ್ಲೊಂದು ಕ್ಯಾಮ್ರಾ ಇಟ್ಟು ಹೋಗಿರ್ತೀನಿ, ಕರಡಿ ಏನಾರು ಕ್ರಾಸ್ ಮಾಡುತ್ತಾ ಇಲ್ವೋ ಅಂತ ನೋಡೋಣ. ಇವಾಗಲೂ ಇಲ್ಲಿ ಕರಡಿ ಇದೆಯಾ ಅನ್ನೋದೇ ಡೌಟು ನನಗೆ, ಯಾಕೆಂದರೆ ಒಂದೇ ಒಂದು ದಿನ ಒಂದು ಪ್ರಾಣಿನೂ ನೋಡಿದ್ವಲ್ಲ ಗುರು. ನೋಡೋ ಅದೃಷ್ಟನೇ ನಮಗಿಲ್ಲ ಅನಿಸುತ್ತೆ. ಯಾವ ಫಾರೆಸ್ಟ್ ಒಳಗಡೆ ಹೋದ್ರೂ ಸುಮ್ಮನೆ ಬೋರ್ಡ್ಗಳು ನೋಡ್ಕೊಂಡು ಬರ್ತಾ ಇರ್ತೀನಿ ನಾನು. ಇಲ್ಲಿ ಈ ದೇವಸ್ಥಾನದಲ್ಲಿ ಉಂಡಿ ಏನಾದ್ರು ಇಟ್ಟಿದ್ರೆ ಭಾರಿ ಗಾತ್ರದ ಬೀಗ ಹಾಕಬೇಕು, ಯಾಕೆಂದರೆ ನಮ್ಮ ಊರಲ್ಲಿರೋ ದೇವಸ್ಥಾನಗಳೇ ಬಿಡಲ್ಲ, ಇನ್ನು ಈ ಕಾಡಲ್ಲಿರೋ ದೇವಸ್ಥಾನಗಳು ಬಿಡ್ತಾರ. ಯಾಕೆ ನೈಟ್ ಟೈಮಲ್ಲಿ ಈ ರೋಡಲ್ಲಿ ನೀವು ಬಂದರೆ ನಿಮ್ಮನ್ನೇ ಬಿಡಲ್ಲ ಜನಗಳಿಲ್ಲಿ. ಗಾಡೀಲಿರೋ ಪಾರ್ಟ್ಸ್ ಎಲ್ಲ ಅಲ್ಲಾಡಿ ಶೇಕಾಗಿ ಹೋಗ್ತೈತೆ, ಏನಾಗುತ್ತೆ ಏನೋ ಗೊತ್ತಿಲ್ಲ ನನಗೆ. ಇನ್ನು ಒಂದೇ 1 ಕಿಲೋಮೀಟ್ರ್ ಐತೆ ಈ ಫಾರೆಸ್ಟು, ಇದೊಂದು ದಾಟ್ಬಿಟ್ರೆ ಮುಗೀತು. ಯಾವ ಅನಿಮಲ್ಸು ನೋಡಿಲ್ಲ ಅನ್ನೋ ಬೇಜಾರಂತೂ ಇದ್ದೇ ಇರುತ್ತೆ. ಪ್ರತಿ ಸಲ ಬಂದಾಗಲೂ ಈ ಬೇಜಾರು ಇದ್ದೇ ಇರುತ್ತೆ, ಯಾವತ್ತೂ ಖುಷಿನೇ ಆಗಿಲ್ಲ ನನಗೆ. ಇನ್ನೂ ಒಂದು 50 ಸಲ ಆದರೂ ಬಂದು ಹೋಗ್ತಾನೆ ಇರ್ತೀನಿ, ಯಾಕಂದರೆ ಈ ಕಾಡಲ್ಲಿ ನಾನು ಒಂದೇ ಒಂದು ಅನಿಮಲ್ಸಾರು ನೋಡಬೇಕು. ಇವ್ರು ಬೋಲ್ಡ್ ಹಾಕಿರೋದಕ್ಕಾದ್ರೂ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು. ಈ ಆನೆ ನೋಡಿ ಇದೆಯೋ ಕರಡಿ ಇದೆಯೋ ನನಗಂತೂ ಗೊತ್ತಿಲ್ಲ, ಚಿರತೆ ಅಂತೂ ಇದೆ. ಯಾಕೆಂದರೆ ಅಕ್ಕಪಕ್ಕ ಬಂದಿರೋದನ್ನು ಹೇಳಿರೋದ ಜನಗಳನ್ನ ಕೇಳಿದ್ದೀನಿ. ಸ್ಟಾರ್ಟಿಂಗ್ ಬಂದಾಗ ನನಗೆ ಭಯ ಇತ್ತು, ಎಲ್ಲ ಯಾವ್ದಾದ್ರು ಚಿರತೆ ಏನಾದ್ರು ಅಡ್ಡ ಬಂದ್ಬಿಡ್ತದೆ ಏನಪ್ಪ ಅಂತ. ಆದರೆ ಇವಾಗ ನೋಡೋದಕ್ಕೆ ಫುಲ್ಲು ಖುಷಿ ಇರುತ್ತೆ, ಎಕ್ಸೈಟ್ಮೆಂಟ್ ಇರುತ್ತೆ. ಇವಾಗ ಬರ್ತದ ಅಂತ ಕಾಯ್ತಾ ಇರ್ತೀವಿ. ಆದರೆ ಯಾವಾಗ ಒಂದಿನವೂ ಬರೋದಿಲ್ಲ, ಬರೀ ಇನ್ಸ್ಟಾಗ್ರಾಮಲ್ಲಿ ರೀಲ್ಸಲ್ಲಿ ಮಾತ್ರ ನೋಡೋದಾಯಿತು. ಇವಾಗ ಮೊನ್ನೆ ಯಾವುದೋ ಒಂದು ರೀಲ್ಸಲ್ಲಿ ನೋಡಿದೆ, ಭಾರಿ ಗಾತ್ರದ ಹೆಬ್ಬಾವು ಕಾಣಿಸಿಕೊಂಡಿದೆ ಶ್ರವಣದುರ್ಗ ಫಾರೆಸ್ಟಲ್ಲಿ ಅಂತ. ಬಟ್ ಯಾವ ಹೆಬ್ಬಾವು ಇದೆಯೋ ಏನೋ ಗೊತ್ತಿಲ್ಲ ನನಗಂತೂ. ದಿನ ಪರ್ಮಿಷನ್ ತಗೊಂಡು ಅರಣ್ಯ ಇಲಾಖೆ ಆಫೀಸ್ಗೆ ಹೋಗ್ಬಿಟ್ಟು ಏನೇನು ಪ್ರಾಣಿಗಳಿದ್ದಾವೆ ಇಲ್ಲ ಅಂತ ಕೇಳ್ಕೊಂಡು ಒಂದು ಲೀಸ್ಟ್ ಮಾಡ್ಕೊಂಬಂದು ಒಂದು ವೀಡಿಯೋ ಮಾಡೇಬೇಕು ಗುರು. ಯಾಕೆಂದರೆ ಇಲ್ಲಿರೋ ಪ್ರಾಣಿಗಳಿಗೂ ಈ ಕಾಡಿಗೂ ಸಂಬಂಧನೇ ಇಲ್ಲ ಅನಿಸ್ಬಿಡುತ್ತೆ ಒಂದೊಂದು ಟೈಮಲ್ಲಿ. ಒಂದಿನವೂ ಒಂದು ಪ್ರಾಣಿ ನೋಡಿಲ್ಲ ಅನ್ನೋ ಬೇಜಾರಂತೂ ಇದ್ದೇ ಇದೆ. ಆದರೆ ಇದಂತೂ ಪ್ರಯತ್ನ ಅಂತೂ ಮಾಡೇ ಮಾಡ್ತೀನಿ ನಾನಂತೂ. ಇಲ್ಲಿ ಒಂದಿನ ಮಳೆಗಾಲದಲ್ಲಿ ನಾನು ಆಮೆ ನೋಡಿದ್ದೆ, ಯಾಕೆಂದರೆ ರೋಡ್ ದಾಟ್ತಾ ಇತ್ತು ಇಲ್ಲಿ ಮಳೆಗಾಲದಲ್ಲಿ, ಜೋರ ಮಳೆ ಬರ್ತಾಯಿತ್ತು ಅವಾಗ. ಆ ಟೈಮಲ್ಲಿ ಒಂದು ಬಿಟ್ಟರೆ ಬೇರೆ ಏನೂ ನೋಡಿಲ್ಲ ಈ ಫಾರೆಸ್ಟಲ್ಲಿ. ಇನ್ನು 500 ಮೀಟರಲ್ಲಿ ಈ ಕಾಡು ಮುಕ್ತಾಯ ಆಗುತ್ತೆ. ನೆಕ್ಸ್ಟ್ ಮಂಚನಮಲೆ ಡ್ಯಾಮಲ್ಲಿ ಮೀನು ತಿನ್ಕೊಂಡು ಮನೆಗೆ ಸೇರ್ಕೊಂತೀನಿ. ಈ ಲೆಫ್ಟಲ್ಲಿ ಒಂದು ರೋಡ್ ಹೋಗುತ್ತೆ, ಇದು ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ವಿಸಿಟ್ ಮಾಡ್ತೀನಿ. ಇಲ್ಲೂ ಬರೀ ಬೈಕರ್ಸೇ ಇದ್ದಾರೆ, ಇಲ್ಲಿ ಎಲ್ಲ ಇದ್ದಾರೆ ಅಂದರೆ ಇಲ್ಲೇನೋ ಇದೆ ಅಂತ. ನಮ್ಮೂರಲ್ಲಿ ಯಾರೂ ಟ್ರಾಫಿಕ್ ಪೊಲೀಸ್ದವ್ರು ಇರೋದಿಲ್ಲ, ಇವರೇ ಟ್ರಾಫಿಕ್ ಪೊಲೀಸ್ ನಮಗೆಲ್ಲ. ಗುರು ನೆಕ್ಸ್ಟ್ ಸಿಗೋಣ, ಮಂಚನಮಲೆ ಡ್ಯಾಮ್ ಹತ್ರ ಮೀನು ತಿನ್ಕೊಂಡು ಒಂದು ವೀಡಿಯೋ ಮಾಡ್ತೀನಿ, ಅಲ್ಲಿ ಸಿಗೋಣ. ಎಲ್ರಿಗೂ ತುಂಬ ಥ್ಯಾಂಕ್ಸ್ ನನ್ನ ವೀಡಿಯೋ ನೋಡ್ತಾ ಇರೋದಕ್ಕೆ, ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವಿಡಿಯೋನೆಲ್ಲೇ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ.